ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ಎರಡು ವಿಚಾರದ ಬಗ್ಗೆ ನಿಮಗೆ ಹೇಳಬೇಕು. ಒಂದು, ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಪಾಕಿಸ್ತಾನಕ್ಕೆ ಹೋಗುತ್ತಾ ಅನ್ನೋ ವಿಚಾರ. ಪಾಕಿಸ್ತಾನ ಒಂದು ಚಾಲೆಂಜ್ ಅನ್ನು ಹಾಕೋಕೆ ಮುಂದಾಗಿದೆ. ಸೊ ಇನ್ನೊಂದು ಕಡೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಬೈಲ್ಯಾಟ್ರಲ್ ಸಿರೀಸ್ ನಡೆಯುತ್ತಾ. ಸೊ ಇದರ ಬಗ್ಗೆ ಕೂಡ ಈಗ ಕಳೆದ 2 ದಿನದಿಂದ ಚರ್ಚೆ ಶುರುವಾಗಿದೆ. ಸೊ ಮೊದಲನೇದಾಗಿ ಈ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಮಾತನಾಡೋಣ. ಇದೇ ಫೆಬ್ರವರಿ ಅಂದರೆ 2025ರ ಫೆಬ್ರವರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ. ಚಾಂಪಿಯನ್ಸ್ ಟ್ರೋಫಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರೀತಿ ಮಿನಿ ವರ್ಲ್ಡ್ ಕಪ್ ಇದ್ದ ಹಾಗೆ. ಸೊ 2023ರ ವರ್ಲ್ಡ್ ಕಪ್ಪನ್ನು ನಾವು ಗೆಲ್ಲೋಕೆ ಸಾಧ್ಯ ಆಗಿಲ್ಲ. ಆದರೆ ಈ ಬಾರಿ ಗಂಭೀರ್ ಅವರ ಕೋಚಿಂಗ್ನಲ್ಲಿ, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ನಾವು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾಕಂದರೆ ಅಂಥ ಒಂದು ಜೋಶ್ ಇದೆ ಈಗ T20 ವರ್ಲ್ಡ್ ಕಪ್ಪನ್ನು ಗೆದ್ದ ನಂತರ. ಸೊ ಆ ಒಂದು ಟೂರ್ನಿ ನಮಗೆ ಬಹಳ ಮುಖ್ಯ. ICC ಟೂರ್ನಿ ಹಿಂದೆ ನಾವು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ವಿ. ಶಿಖರ್ ಧವನ್ ಅದ್ಭುತವಾಗಿ ಆಡಿದ್ರು. ಆ ಸಿರೀಸ್ ಇವತ್ತು ಕೂಡ ಹಾಗೆ ನೆನಪಲ್ಲಿದೆ, ಆ ಟೂರ್ನಿ. ಸೊ ಈಗ ಪಾಕಿಸ್ತಾನ ನೆಲದಲ್ಲಿ ಈ ಬಾರಿ ಫಿಕ್ಸ್ ಆಗಿದೆ. ಚಾಂಪಿಯನ್ಸ್ ಟ್ರೋಫಿ ಅವರ ನೆಲದಲ್ಲಿ ನಡೆಯುತ್ತೆ ಅನ್ನೋದು ಬಹುತೇಕ ಈಗ ನಿಖಿ ಆಗಿರುವಂಥ ವಿಚಾರ. ಆದರೆ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಪ್ರವಾಸಕ್ಕೆ ಹೋಗಬೇಕಲ್ಲ, ಅದು ಈಗ ಇರುವಂಥ ಪ್ರಶ್ನೆ. ಯಾವತ್ತೂ ಕೂಡ ನಾವು ಅದನ್ನು ಒಪ್ಪಿಲ್ಲ. ಹಿಂದೆ ಕೂಡ ಏಷ್ಯಾ ಕಪ್ ಒಂದು ಆಯೋಜನೆ ಮಾಡಿದಾಗಲೂ ಕೂಡ ಭಾರತ ತಂಡ ಅಲ್ಲಿ ಹೋಗೋಕ್ಕೆ ಒಪ್ಪಲಿಲ್ಲ. ನಂತರ ಬೇರೆ ಬೇರೆ ಕಡೆ ಶ್ರೀಲಂಕಾ ಅಲ್ಲಿ ಇಲ್ಲಿ ಅಂತ ಈ ವೆನ್ಯೂವನ್ನು ಚೇಂಜ್ ಮಾಡಲಾಯಿತು. ಈ ಬಾರಿ ಕೂಡ ಅದೇ ಪ್ರಶ್ನೆ. BCCI ಭಾಳ ಸ್ಪಷ್ಟವಾಗಿ ಹೇಳಿದೆ, ನಾವು ಪಾಕಿಸ್ತಾನಕ್ಕೆ ಟೂರಿಗೆ ಹೋಗೋದಿಲ್ಲ ಅಂತ. ಯಾಕಂದರೆ 2005, 2006 ನಾವು ಕೊನೆ ಬಾರಿಗೆ ಪಾಕಿಸ್ತಾನಕ್ಕೆ ಒಂದು ಪ್ರವಾಸಕ್ಕೆ ಅಂತ ಹೋಗಿರೋದು. ಸೊ ಇದುವರೆಗೆ 19 ವರ್ಷ ಆಗಿದೆ ಅಲ್ಲಿಗೆ ನಾವು ಪ್ರವಾಸಕ್ಕೆ ಹೋಗಿಲ್ಲ ಪಾಕಿಸ್ತಾನ ನೆಲಕ್ಕೆ. ಏನು ಈ ಬೈಲ್ಯಾಟ್ರಲ್ ಸಿರೀಸ್ ಅನ್ನೋದು ಕೂಡ ಆಲ್ಮೋಸ್ಟ್ 2008, 2009ರಿಂದ ಆಲ್ಮೋಸ್ಟ್ 2012 ಆಲ್ಮೋಸ್ಟ್ ನಾವು ಆಡಿಲ್ಲ ಅದಾದಮೇಲಿಂದ. ಸೊ ಆ ಕಾರಣಕ್ಕೆ ಪಾಕಿಸ್ತಾನ ನೆಲಕ್ಕೆ ನಮ್ಮ ತಂಡವನ್ನು ಕಳಿಸೋದಿಲ್ಲ ಅಂತ BCCI ಹಿಂದೆ ಕೂಡ ಹೇಳಿದೆ. ಅದನ್ನು ಪಾಕಿಸ್ತಾನ ಪ್ರತಿ ಬಾರಿ ಕೂಡ ನೀವು ಬರಲೇಬೇಕು, ಯಾಕೆ ಬರಲ್ಲ ಅನ್ನೋ ಪ್ರಶ್ನೆ ನಂತರ ಅವರೇ ಜೋಕ್ ಆಗಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಅಂಥದ್ದೇ ಚಾಲೆಂಜ್ ಈಗ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದೆ. ಅದರಲ್ಲೂ ಹಸನ್ ಅಲಿ, ಪಾಕಿಸ್ತಾನದ ವೇಗಿ, ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ಬರಲೇಬೇಕು, ಏನವರಿಗೆ ಸ್ಪೆಷಲ್ ಆದಂಥ ಏನಾದರೂ ಮಾನ್ಯತೆ ಇದೆಯಾ, ರೆಡ್ ಕಾರ್ಪೆಟ್ ಹಾಕಿ ಕರಿಬೇಕಾ, ಯಾರು ಬರೆದಿದ್ರು ಕೂಡ, ಇಂಡಿಯಾ ಬರೆದಿದ್ರು ಕೂಡ ನಾವು ಚಾಂಪಿಯನ್ಸ್ ಟ್ರೋಫಿಯನ್ನು ಆಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಟೂರ್ನಿಯನ್ನು, ಅದರಲ್ಲೂ ICC ಟೂರ್ನಿಯನ್ನು ಭಾರತ ಇಲ್ಲದೆ ಅದನ್ನು ಊಹಿಸೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಅದು ಸಕ್ಸಸ್ ಕೂಡ ಆಗಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಭಾರತದ ಇಂಪ್ಯಾಕ್ಟ್ ICC ಮೇಲಿದೆ, ವರ್ಲ್ಡ್ ಕ್ರಿಕೆಟ್ ಮೇಲಿದೆ. ಆದರೆ ಹಸನ್ ಅಲಿ ಹೇಳ್ತಿರೋದು, ಕ್ರಿಕೆಟ್ ಅಂದಮೇಲೆ ಪಾಲಿಟಿಕ್ಸನ್ನು ಹೊರಗಡೆ ಇಡಬೇಕು, ಬರಬೇಕು ಅಂದರೆ ಬರಬೇಕಷ್ಟೇ. ಒಂದು ವೇಳೆ ಭಾರತ ಬರದೇ ಹೋದರೆ ಭಾರತವನ್ನು ಹೊರಗಿಟ್ಟು ನಾವು ಉಳಿದಂಥ ಟೀಮ್ಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ನ್ಯೂಜಿಲೆಂಡ್ ಇವ್ರನ್ನೆಲ್ಲ ಕೂಡ ಸೇರಿಸ್ಕೊಂಡು ನಾವು ಟೂರ್ನಿಯನ್ನು ನಡೆಸ್ತೀವಿ ಅಂತ. ಆದರೆ ಹಸನ್ ಅಲಿ ಸದ್ಯಕ್ಕೆ ಹೇಳೋದಷ್ಟು ಸುಲಭ ಇಲ್ಲ. ಯಾಕಂದರೆ ಎಲ್ಲ ತಂಡಗಳು ಆಲ್ಮೋಸ್ಟ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಕೂಡ ಭಾರತ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಹೇಳಿರೋದನ್ನು ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಸೆಕ್ಯೂರಿಟಿ ರೀಸನ್ಸ್ ಇರೋದರಿಂದ, ಜೊತೆಗೆ ಅವರ ರಾಜಕೀಯ ಸಂಬಂಧಗಳು ಹೇಗಿದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಗಡಿ ವಿಚಾರದಲ್ಲೂ ಕೂಡ ಅವರ ಸಂಬಂಧ ಚೆನ್ನಾಗಿಲ್ಲ ಅನ್ನೋದು. ಸೊ ಮುಖ್ಯವಾಗಿ ಒಂದು ವೇಳೆ ಪಾಕಿಸ್ತಾನ ಈಗ ಚಾಲೆಂಜ್ ಹಾಕಿರೋ ಹಾಗೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಈಗ ಸದ್ಯಕ್ಕಿರುವಂಥ ಲೆಕ್ಕಾಚಾರದ ಪ್ರಕಾರ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು. ಒಂದು ವೇಳೆ ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ ಆಡೋಕ್ಕೆ ಭಾರತ ಹೋಗಿಲ್ಲ ಅನ್ನೋದು ಆದಂಥ ಸಂದರ್ಭದಲ್ಲಿ ದುಬೈ ಅಥವಾ ಶ್ರೀಲಂಕಾಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಹಸನ್ ಅಲಿ ವಿಚಾರವಾಗಿ ನೀವೇನೇ ಹೇಳಿದರೂ ಕೂಡ ಮೊದಲು ಹಸನ್ ಅಲಿಗೆ ಏನಾದರೂ ಟೀಮಲ್ಲಿ ಅವಕಾಶ ಇದೆಯಾ, ಆಡಿಸ್ತಾರಾ ಅಂತ ಮೊದಲು ನೋಡ್ಕೊಳ್ಬೇಕು. ಅದಾದಮೇಲೆ ಭಾರತವನ್ನು ಆಡಿಸೋದಾ ಬೇಡವಾ ಅನ್ನೋದು ನಂತರ ಯೋಚನೆ ಮಾಡುವಂತೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಬೈಲ್ಯಾಟ್ರಲ್ ಸಿರೀಸ್ ಆಗಬೇಕು ಅನ್ನೋದು ಭಾಳ ಜನರ ಕನಸು. ಆದರೆ ಬೇರೆ ಬೇರೆ ಕಾರಣಗಳಿಂದ ಬೈಲ್ಯಾಟ್ರಲ್ ಸಿರೀಸ್ ಆಗಬಾರ್ದು ಅನ್ನೋದು ಆಗಾಗ ಬಂದಿರುವಂಥ ಅಭಿಪ್ರಾಯಗಳು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದಲ್ಲಿ ಒಂದು ಮೀಟಿಂಗ್ನಲ್ಲಿ, ಈ ICC ಮೀಟಿಂಗ್ನಲ್ಲಿ ಪಾಕಿಸ್ತಾನದ ಚೇರ್ಮನ್ ನಖ್ವಿ ಹಾಗೆಯೇ BCCIನ ಸೆಕ್ರೆಟರಿ ಜೈಶಾ ಇಬ್ಬರೂ ಕೂಡ ಮಾತನಾಡುವಂಥ ನಿರೀಕ್ಷೆ ಇದೆ. ಅಂದರೆ ಪಾಕಿಸ್ತಾನದವರು ಈ ಒಂದು ಪ್ರಪೋಸಲನ್ನು ಇಡ್ತಾರೆ, ಒಂದು ಬೈಲ್ಯಾಟ್ರಲ್ ಸಿರೀಸ್, ಅದರಲ್ಲೂ T20 ಸಿರೀಸನ್ನು ಆಡೋಣ, ಅದು ಪಾಕಿಸ್ತಾನ ನೆಲದಲ್ಲೇ ಆಗಬೇಕಾಗಿಲ್ಲ, ಯಾವುದಾದ್ರೂ ನ್ಯೂಟ್ರಲ್ ಆದಂಥ ವೆನ್ಯೂ, ಉದಾಹರಣೆಗೆ UAE ದುಬೈನಲ್ಲಿ ನಡೆಸುವಂಥ ಒಂದು ಪ್ಲ್ಯಾನನ್ನು, ಪ್ರಪೋಸಲನ್ನು BCCI ಮುಂದೆ ಇಡ್ತಾರೆ. ಸೊ ಮೇ ಬಿ ಚಾಂಪಿಯನ್ಸ್ ಟ್ರೋಫಿ ಆದ ನಂತರ ಎಲ್ಲೋ ಒಂದು ಕಡೆ IPL ಆದಮೇಲೋ ಅಥವಾ ಆ ಒಂದು ನಡುವಿನ ಗ್ಯಾಪ್ನಲ್ಲೋ ಎಲ್ಲೊಂದು ಪ್ಲ್ಯಾನ್ ಮಾಡುವಂಥ ಚಾನ್ಸಸ್ ಇದೆ. ಒಂದು 3 ಪಂದ್ಯಗಳ T20 ಅಥವಾ 5 ಪಂದ್ಯಗಳ T20, ಮೇ ಬಿ 5 ಕಷ್ಟ, 3 T20 ಆಡುವಂಥ ಒಂದು ಪ್ರಪೋಸಲನ್ನು ಪಾಕಿಸ್ತಾನ BCCIನ ಮುಂದೆ ಇಡೋಕ್ಕೆ ಪ್ಲ್ಯಾನನ್ನು ಮಾಡ್ತಾ ಇದೆ. ಆದರೆ ಜೈಶಾ ಇದಕ್ಕೆ ಓಕೆ ಹೇಳ್ತಾರಾ ಏನು ಅನ್ನೋದು ಕಾದು ನೋಡಬೇಕು. ಭಾಳ ಮುಖ್ಯವಾಗಿ ಗೌತಮ್ ಗಂಭೀರ್ ಕೋಚ್ ಆಗಿರುವಂಥ ಕಾರಣ ಹಿಂದೆ ಕೂಡ ಅವ್ರನ್ನ ಪ್ರಶ್ನೆ ಮಾಡಿದಾಗ ಒಂದು ಇಂಟರ್ವ್ಯೂನಲ್ಲಿ, ನೀವು ಬೈಲ್ಯಾಟ್ರಲ್ ಸಿರೀಸ್ ಪಾಕಿಸ್ತಾನದ ಜೊತೆಗೆ ಆಡೋಕ್ಕೆ ಇಷ್ಟಪಡ್ತೀರಾ, ಆಡಿಸೋದು ಸರಿನಾ ಅಂತ ಕೇಳಿದಾಗ, ಯಾವುದೇ ಕಾರಣಕ್ಕೂ ನಾವು ದೇಶದ ಸೈನಿಕರಿಗಿಂತ ಹೆಚ್ಚಾಗಿ ದೊಡ್ಡದಾಗಿ ಯಾವುದೇ ಕ್ರಿಕೆಟ್ ಇಲ್ಲ, ಸೊ ಹಾಗಾಗಿ ನಾನು ಬೈಲ್ಯಾಟ್ರಲ್ ಸಿರೀಸ್ ಆಡೋದನ್ನು ಇಷ್ಟಪಡೋದಿಲ್ಲ, ನಾನು ಅದನ್ನು ಒಪ್ಪೋದೇ ಇಲ್ಲ ಅಂತ ಹೇಳಿದರು. ಈಗ ಅದೇ ಗಂಭೀರ್ ಕೋಚ್ ಆಗಿದ್ದಾರೆ. ಮೇ ಬಿ BCCI ಒಪ್ಪಿದ್ರು ಕೂಡ ಗಂಭೀರ್ ಅವರ ನಡೆ ಹೇಗಿರುತ್ತೆ ಅನ್ನೋದು ಈಗ ನಾವು ನೋಡಬೇಕಾದಂಥ ಪ್ರಶ್ನೆ. ಸೊ ಒಂದು ವೇಳೆ ಆದರೆ ಎಂಟರ್ಟೈನಿಂಗ್ ಆಗಿರುತ್ತೆ. ಆದರೆ ಬೇರೆ ಬೇರೆ ಕಾರಣಗಳಿಂದ
ಯಾಕೆ ಪಾಕಿಸ್ತಾನ ಜೊತೆಗೆ ನಾವು ಬೈಲ್ಯಾಟ್ರಲ್ ಆಡಬೇಕು ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಸೊ ನೀವೇನು ಹೇಳ್ತೀರಾ, ಬೈಲ್ಯಾಟ್ರಲ್ ಸೀರೀಸ್ ಆಡಬೇಕಾ? ಬೈಲ್ಯಾಟ್ರಲ್ ಅಂತಂದರೆ ನಾವು ಮತ್ತು ಪಾಕಿಸ್ತಾನ ಎರಡೇ ತಂಡಗಳಿರುವಂಥ ಒಂದು ಸೀರೀಸ್, 3 ಪಂದ್ಯಗಳ ಒಂದು T20 ಆಡಬಹುದಾ ದುಬೈ ಅಂತ ವೆನ್ಯೂನಲ್ಲಿ? ನೀವೇನು ಹೇಳ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಭಾರತ ಪಾಕಿಸ್ತಾನ ನಡುವಿನ ಒಂದು ಚಾಂಪಿಯನ್ಸ್ ಟ್ರೋಫಿ ವಿಚಾರವಾಗಿ, ಹಾಗೆಯೇ ದ್ವಿಪಕ್ಷೀಯ ಒಂದು ಸರಣಿಯನ್ನು ಆಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.